ಕಾಣಿಸ್ತಾ ಇದೆ. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ. ಇವ್ರೇಕೆ ಮಿಲ್ಟ್ರಿ ಅವ್ರ ತರ ಮುಖ ಸಿಂಡಿಸ್ಕೊಂಡಿದ್ದಾರೆ? ಸ್ವಲ್ಪ ನಗ್ಬಾರ್ದ? ಅಯ್ಯೋ, ನೀವು ಕನ್ನಡ ಮಾತಾಡಬಾರ್ದು. ನೀವು ಹಿಂದಿಯವರು ಅಂತ ಹೇಳಿದೀವಿ. ಹಿಂದಿ ಡಬಲ್ ಲ್ಯಾಂಗ್ವೇಜ್ ಡಬಲ್ ಪಾಠ ಕೊಡ್ತೀವಿ ರಯ್ಯ. ನಿಂಗೆ ಹಿಂದಿ ಬರುತ್ತಾ? हमारा गली में हमारा पुसीकैट हमको ही म्याऊं. बहुत अच्छा, बहुत अच्छा. Thank you. Come inside. Okay. ನಿಂತ್ಕೋ. ಏನು ಹೋಗು ಅಂದ ತಕ್ಷಣ ಒಳ್ಳೆ ಮಾರ್ಕೆಟ್ ಅಲ್ಲಿ ಸಪೋಟ ಮಾರೋ ತರ ರಪ್ರಪ ಅಂತ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ನೀನು ಸಲ್ಮಾನ್ ಖಾನ್ ಜೋಡಿನಾ? ಒಳಗಡೆ ಎಲ್ಲ ದೊಡ್ಡವರಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಿ ತಾನೆ? हे भगवान. ಬನ್ನಿ ಎಲ್ರು ಈಗ ನಡೀರಿ. ಜಯ, ಆಲ್ ದಿ ಬೆಸ್ಟ್. ಈಗ ಎರಡು ಕೈ ಜೊಬ್ಬರು ಇಟ್ಕೊಂಡು ಫಾಲೋ ಮೀ. ಥ್ಯಾಂಕ್ಸ್. बामा. मामा जी. वो मामा नहीं है, जोइश. परंगी जूस. नहीं, पगड़े पंचांग बरीवोल बड़ांग. ब्रांग मामा उधर हैं. मामा जी आशीर्वाद कीजिए. दीर्घायुष्मान भव, दीर्घ सुमंगली भव. ಶುಭ ಶಕುನ. ಕುಬೇರ ಮೂಲೆಯಲ್ಲಿ ಹಲ್ಲಿ ಲೊಚ್ಚಿಬಿಡ್ತಾ ಇದೆ. आशीर्वाद दीजिए. ಚೆನ್ನಾಗಿರಮ್ಮ. ನಿನ್ನ ಹೆಸರೇನಮ್ಮ? क्या ಕ್ಯಾ? ಬಹಳ ಒಳ್ಳೆ ಹೆಸರು. ಚೈನಾದಲ್ಲಿ ಮಾತ್ರ ಈ ತರ ಹೆಸರು ಇಡ್ತಾರೆ. ಇಲ್ಲ ನಾಮ್ ಪೂछ रहे हैं. ಲಲಿತಾ. जया. ಲಲಿತಾ. ललिता जया. जय ललिता. ಪವರ್ಫುಲ್ ನೇಮ್. ಎಸ್. ಹಾ, ಎಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ನಿಂತ್ಕೊಳ್ಳಿ, ಈಡು ಜೋಡು ನೋಡೋಣ. वो पूछ रहा है, दुल्हा दुल्हन पास पास. अच्छा. Oh Nima, so smart. ಜೋಡಿ ಶಿವ ಪಾರ್ವತಿ ಜೋಡಿ ಕಂಡಂಗಿದೆ. ನೀನು ಒಳಗೆ ಹೋಗೋಣ ಅಂತ. गोला गोला. अंदर जाइए. हाँ अंदर. शुक्रिया. ಇರ್ಲಿ ಪರವಾಗಿಲ್ಲ. योगी अंदर आओ ना. ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಹೋಗಪ್ಪ, ಹೋಗೋ. ನೀನೆಲ್ಲೋಯ್ತಾ? ಇವನ್ ಯಾರಪ್ಪ? ಮೇಕಪ್ ಮ್ಯಾನ್ ಕೊಳ್ಳೆಗಾಲ್ ಗೋಯಿಂದು. ಮೇಕಪ್ ಮ್ಯಾನ್. ಮಾಮ ನಿಮ್ ಕಿವಿಗೆ ಮೇಕಪ್ ಮ್ಯಾನ್ ಅಂತ ಕಳಿಸ್ತಾ? ವಾಚ್ಮನ್. ವಾಚ್ಮನ್ ನಿಮ್ಗೆ ಇಲ್ಲೇನ ಕೆಲಸ? ಡೋರ್ ಹತ್ರ ತಾನೇ ಕೆಲಸ. ಹೋಗಲ್ಲಿಗೆ. ಹಲೋ ವಾಚ್ಮ್ಯಾನ್. ಹಂಗಾರೆ ಡಬಲ್ ಬಾಟ. ಕಸ್ಟ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಬಾಟ. ಅಯ್ಯೋ, ಇವ್ನು ಎಲ್ಲಿಂದ ಕರ್ಕೊಂಡ್ಬಂದು? ಮಾಮ ಇವನು ವಾಚ್ಮನ್ನೇ. ಮತ್ತೆ ಇವನು ಪ್ರೊಡಕ್ಷನ್ ಮ್ಯಾನೇಜರ್. ಪ್ರೊಡಕ್ಷನ್ ಮ್ಯಾನೇಜರ್. ಮೊಬೈಲ್ ನೋಡಿ. ಅದು ಮಾಮ ನಮ್ಮ ರೈಸ್ ಮಿಲ್ಗೆ ಪ್ರೊಡಕ್ಷನ್ ಮ್ಯಾನೇಜರ್. ಅರೆ, ಓಡ್ದೇ ಇರೋ ಮಿಲ್ಗೆ ಮ್ಯಾನೇಜರ್ ಯಾಕಯ್ಯ? ಅದಂತೂ ಓಡ್ಲಿಲ್ಲ. ಇವನಾದ್ರೂ ಓಡಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ಲಿ ಅಂತ ಕರ್ಕೊಂಡ್ಬಂದೆ. ಅದ್ ಸರಿ, ಅವ್ನು ಇಲ್ಲೇನ್ ಕೆಲಸ ಮಾಡ್ತಾನೆ? ಇದಕ್ಕಿಂತ ಇನ್ನೇನ್ ಕೆಲಸ ಮಾಡ್ಲಿ? ಇದು ನರಸಿಂಹ ಮೆಸ್ ಊಟ. ಇಡೀ ಫಿಲಂ ಇಂಡಸ್ಟ್ರಿನೇ ಕ್ಯಾಕೂರ್ ಸೂಗಿಯೋ ಅಂತ ಮೆಸ್. ಹೌದಾ? ಆದ್ರೆ ಕಮಿಷನ್ ಕರೆಕ್ಟ್ ಕೊಡ್ತಾನೆ. ನಾನು ಬಿಸಿ ಮಾಡ್ಕೊಡ್ತೀನಿ. ಇದಕ್ ಮೇಲೆ ಅವ್ರ ಹಣೆ ಬರ. ತುಂಬಾ ಇಷ್ಟವಾಯ್ತು. ಯಾವ್ದೋ ಊಟ ಸಾಂಬಾರ? ಊಟ ಸಾಂಬಾರ್ ಅಷ್ಟೇ ಅಲ್ಲ, ಇಂಥ ಸೊಗಸಾದ ಅಡಿಗೆ ಮಾಡಿರೋ ನಮ್ಮ ಜಯ ಕೂಡ. ಹುಡುಗಿ ನಾರ್ತ್ ಇಂಡಿಯನ್ ಆದ್ರೂ ಅಡಿಗೆ ಮಾತ್ರ ಅಚ್ಚ ಕನ್ನಡದ ರುಚಿ. ಸಾಕು. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನ್ ಜೋಡಿಸ್ರೆ? ಈ ಮನೆಯಲ್ಲಿ ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿ ಪೂರ್ವಕ್ ಮುಖ ಮಾಡ್ಕೊಂಡಿದೆ. ಹಾಗೆ ಹಾಗೆ. ಈ ಅಪ್ಪಂದು ಇದ್ರೆ ಬಳಂಗಾಗೋಯ್ತು. ಮಾವ, मामा जी आपको ठंडा पानी नहीं, आपके लिए गर्म पानी. ನಾಡು ನುಡಿ ಬೇರೆ ಆದ್ರೂ ನಮ್ ಸಂಸ್ಕೃತಿ ಉಕ್ಕಿ ಹರಿತಾ ಇದೆ. ಬೇಟಿ ಪಾನಿ. ತಾತ ನಿಮ್ಗೂ ಹಿಂದಿ ಬರುತ್ತಾ? ಈಗ ತಾನೇ ಕಲ್ತ್ಕೊಂಡಲ್ಲೋ. ಅದೇಗೆ? ಅವಳ ಬಾಯಿಂದಲೇ ಬರ್ಲಿಲ್ವೇ ಗರಂ ಪಾನಿ ಅಂತ? ಹೆಂಗೆ ಜಯ? ಸೂಪರ್. ಏನಾಯ್ತು? ನಾನೇ ಮಾತಾಡ್ತೀನಿ ಕೊಡಿ. अच्छा. ಥ್ಯಾಂಕ್ ಯು. मामा जी आपको 10 ವರ್ಷದಿಂದ ನಾನು ಗಂಡಸು ಅನ್ನೋದೇ ಮರ್ತೋಗಿತ್ತು ಕಣ. ಈಗದು ನೆನಪಾಗಿ ಅಳು ಬಂದಂಗಾಯ್ತು. ಅದಕ್ಕೆ ಸಾರಿ. ಹಲೋ. ಏನಯ್ಯ ಶ್ರೀಕಂಠಯ್ಯ, ಏನ್ ಕೊಟ್ರು ತಿನ್ನಲ್ಲ ಅಂತಾನೆ ಎದ್ ಬಿಡ್ಲ ಅವನ? ಅಯ್ಯೋ, ಹಾಗೆಲ್ಲ ಮಾಡಬೇಡಿ.
ಮತ್ತಿನ್ನೇನಯ್ಯ KFC ಬಕೆಟ್ ಚಿಕನ್ ಫ್ರಾನ್ಸ್ ಫ್ರೈ ತಗೊಂಡ್ ಬಂದು ಮುಂದೆ ಇಟ್ರೆ ಮೂಗ್ ಮುಚ್ಕೋತಾನೆ. ಮಣಿಯಣ್ಣ ಅವರು ತುಂಬಾ ಸಂಪ್ರದಾಯಸ್ಥರು, ಪ್ಯೂರ್ ವೆಜಿಟೇರಿಯನ್. ಅವ್ರಿಗೆ ಖಾರ ಬಾತೋ, ಬಿಸಿಬೇಳೆ ಬಾತೋ, ರವೆ ಇಡ್ಲಿನೋ ಆ ಥರದ್ದು ಏನಾದ್ರು ಕೊಡಿ. ಯಾರಿಗೂ ಖಾರ ಬಾತು? ಶ್ರೀಕಂಠಯ್ಯ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಹೀರೋಯಿನ್ ಮಾಡ್ತೀನಿ. ಕೆ ಮಂಜು ಪ್ರೊಡಕ್ಷನ್, ಯೋಗರಾಜ್ ಭಟ್ ಡೈರೆಕ್ಷನ್, ಪುನೀತ್ ರಾಜ್ಕುಮಾರ್ ಹೀರೋ. ಇನ್ನೂ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ನಾನು ಹೇಳಿದ್ರೆ ನೀನ್ ಫಿಕ್ಸ್. ಅಯ್ಯೋ, ಹೀರೋಯಿನ್ ನಾನಾ? ಒಂದ್ ಪಿಕ್ಚರ್ ಕಣೋ. ಆಮೇಲೆ ಜೀವನ ಪರ್ಯಂತ ನನಗೆ ಪರ್ಮನೆಂಟ್ ಹೀರೋಯಿನ್ ಆಗಿರ್ತೀಯ. ಮನೇಲಿ 6 ಮಕ್ಕಳು. 6 ಮಕ್ಕಳು. 6 ಮಕ್ಳ? ಯಾರಿಗೆ? ನಮ್ಗೂ 3 ಹೆಣ್ಣು 3 ಗಂಡು. ಪಾಯ್ಸನ್. ಮೊದ್ಲು ಈ ಕೆಲಸ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ. ಅಡಿಗೆ ಮನೇಲಿ ಏನೋ ಕೆಲಸ ನಿಂಗೆ? ಅಯ್ಯೋ, ಇವ್ರನ್ನೇನು ಅನ್ಬೇಡಿ. ಈ ಊಟನೆಲ್ಲ ಹೋಟೆಲ್ ತಂದ್ಕೊಟ್ಟಿದ್ದೆ ಇವ್ರು. ಊರೇ ಅಕೌಂಟ್ ಎಲ್ಲ ಇಟ್ಟಿದೀವಿ ನೋಡಿ. ಏನ್ ದೊಡ್ಡ ICICI ಅಕೌಂಟ್ ನಿಂದು? ನಿನ್ನ ಅಕೌಂಟ್ ಏನಿದ್ರು ಹೊರಾಂಡದಲ್ಲಿರ್ಬೇಕು, ಕಿಚನ್ ವರ್ಗೂ ಬರಬಾರ್ದು. ಔಟ್, ಗೆಟ್ ಔಟ್. ಜಯ ಗಿಯ ಅಂತ ಇನ್ನೊಂದ್ಸರಿ ಅಂದ್ರೆ ನಿನ್ನ ಅಕೌಂಟ್ ನ ಫ್ರೀಜ್ ಬರ್ತೀನಿ ಜಯ. ಈ ಅಡುಗೆ ಮನೆಯಲ್ಲಿ ಕಳ್ಳ ಬೆಕ್ಕುಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಇರೋದು ಒಂದೇ ಹಾಲಿನ ಡಬ್ಬ. ಜಯ, ಊಟ ಮಾಡಿದ್ಯೇನು? ನೋಡಿದ್ರ ನಿಮಗಿರೋ ಅಕ್ರೆ ಯೋಗಿಗಿಲ್ಲ. ಅವರು ನನ್ನ ಬರೀ ಒಬ್ಬ ನಟಿ ಅಂತ ಮಾತ್ರ ನೋಡ್ತಾರೆ. ಆದ್ರೆ ನೀವು ಈ ನಟಿ ಒಳಗಡೆ ಇರೋ ಒಬ್ಬ ಅಮಾಯಕ ಹೆಣ್ಣು ನೋಡ್ತೀರ. ಹೌದು, ಆಗ್ಲೇ ಯಾರಿಗೂ ವೆಜಿಟೇರಿಯನ್ ಊಟ ಬೇಕು ಅಂತ ಕೇಳ್ತಾರೆ. ಯಾವಾಗ? ಡೈನಿಂಗ್ ಟೇಬಲ್. ಅಷ್ಟು ಬೇಗ ಮರ್ತ್ಬಿಟ್ರಾ? ಓ, ಅದಾ ಪಕ್ಕದಲ್ಲಿರೋ ದೇವಸ್ಥಾನ ಪೂಜಾರಿಗೆ. ಓಹೋ, ಊಟ ಎಲ್ಲ ತುಂಬಾ ಮಿಕ್ಕಿದೆ. ಬೇಕಾದ್ರೆ ನಾನು ತಗೊಂಡೋಗಿ ಕೊಟ್ಟು ಬರಲಾ? ಬೇಡ ಬೇಡ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ನಾನು ಕಳಿಸ್ಕೊಡ್ತೀನಿ, ಯು ಡೋಂಟ್ ವರಿ. ಈ ಮನೆಗೆ ಬಂದ್ಮೇಲೆ ನಿಮಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಆಸೆನೂ ಪಟ್ಟಿದ್ದೆ. ಆದ್ರೆ ವಿಧಿ ಆಟ ಆಡ್ಬಿಡ್ತು. ನನ್ನ ಆಸೆ ಎಲ್ಲ ಬರೀ ಕನಸಾಗೆ ಉಳ್ಕೊಬಿಡ್ತು. ಜಯ, ನಿನ್ ಕನಸು ನೆರವೇರುತ್ತೆ. ನೀನು ಆ ಯೋಗಿಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯಾ, ಆದ್ರೆ ನನ್ನ ಜೊತೆ ಹೆಂಡತಿಯಾಗಿ ಕೊನೆವರೆಗೂ ಬಾಳ್ತೀಯಾ. ನಾವಿಬ್ಬರು ಸೇರಿ 8 ಮಕ್ಕಳನ್ನ ಹೆತ್ತು ಬಿಡುವ. ನಮ್ಮ ಅಪ್ಪ 7 ಮಕ್ಕಳನ್ನ ಹುಟ್ಟಿಸಿದ್ದು ದೊಡ್ಡ ಸಾಧನೆ ಮಾಡಿದ ಅಂತ ಮೆರೀತಾ ಇದ್ದ. ಅವನ ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡಿ 8 ಮಕ್ಕಳು. ಎಂತ ಹಂಸು, ಕಬ್ಬಣಕ್ಕಿಂತ ಗಟ್ಟಿಯಾಗಿದೆ. ಬರೀ ಹಂಸ ಮಾತ್ರ ಗಟ್ಟಿಯಾಗಿಲ್ಲ ಜಯ. 10 ವರ್ಷ ಮಿಸ್ಟರ್ ಮಂಡ್ಯ ಆಗಿರೋ ಪ್ರತಿಫಲ ಇದು. ಬರೀ ಅಷ್ಟೇ ಅಲ್ಲ, ಎಲ್ಲ ಎಣ್ಣೆ ಹಚ್ಕೊಂಡು ಒಂದೇ ಒಂದು ಲಂಗೋಟಿ ಹಾಕೊಂಡು ವೆರೈಟಿ ಆಗಿ ತೆಗೆಸ್ಕೊಂಡವ್ರ ಫೋಟೋ. ಹುಷಾರು, ಯಾಕೆ? ಲಂಗೋಟಿ ಹಾರ್ದೋದು. ಮಾವ, ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರಿತೀನಿ ಅಂದಿದ್ರಿ. ಲಾಯರ್ನ ಕರೆಸ್ಬಿಡೋಣವಾ? ಮೊದಲು ಹುಡುಗಿ ಹೇಗ್ ಸಂಸಾರ ತೂಗಿಸ್ಕೊಂಡು ಹೋಗ್ತಾಳೆ ಅಂತ ನೋಡ್ಬೇಕಲ್ಲ. ಲಲಿತಾ ತುಂಬಾ ಬುದ್ಧಿವಂತೆ. ಹೌದ್ ಮಾವ. ಇವ್ ನಂಬ್ಕೊಂಡು ತನ್ನ ಮನೆಯವ್ರನ್ನೇ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಅದೇನ್ ಬುದ್ಧಿವಂತೇನು? ಅಲ್ಲೇ ನೀವು ಹಿಡಿದಿರೋದು. ಮನೆಯವ್ರು ಒಪ್ಪಿಗೆ ಇಲ್ದೆ ಮದುವೆ ಆಗಿದೀವಿ, ಮನೆಯವ್ರು ಒಪ್ಪವರೆಗೂ ಫಸ್ಟ್ ನೈಟೇ ಬೇಡ ಅಂತ ಕ್ಯಾನ್ಸಲ್ ಮಾಡಿದಳೆ ಅಂತಂದ್ರೆ ಅವಳ ಇಚ್ಛಾಶಕ್ತಿ ಅಂತದ್ದು, ಅವಳ ವಿಲ್ ಪವರ್ ಎಂತದ್ದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಏನು ಓದಿರ್ತಾ ಇದೆಯೋ? ಅಂದ್ರೆ ಇನ್ನು ಫಸ್ಟ್ ನೈಟೇ ಆಗಿಲ್ವಾ? ಏನ್ ಜೋಯಿಸ್ರೆ, ಏನು ತೊಂದರೆ ಇಲ್ಲ ಅಲ್ವಾ? ತೊಂದರೆ ಏನಿಲ್ಲ. 8 9 10 ಇವತ್ತು ರಾತ್ರಿ 11 ಗಂಟೆ ಒಳ್ಳೆ ಮುಹೂರ್ತ. ಈ ಶುಭ ಕಾರ್ಯನ ಮುಗಿಸ್ಬಿಡಿ. ಏಯ್ ಲಕ್ಷ್ಮಿ, ಅಲ್ಲೇನೋ ನೋಡ್ತಾ ಇದ್ಯಾ? ನೀನೇ ಹೋಗಿ ಫಸ್ಟ್ ನೈಟ್ ರೂಮ್ ರೆಡಿ ಮಾಡು. ಅಯ್ಯೋ ಜಯ, ಎಲ್ರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಪರೀಕ್ಷೆ? ಅಯ್ಯೋ, ಯೋಗಿ ರೂಮ್ಗೆ ನಿನ್ನ ಕಳ್ಸೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಒಂದು ಗಂಟೆ ಜೊತೆಲೆ ಇಡೀ ರಾತ್ರಿ ಒಂದೇ ರೂಮಲ್ಲಿ, ಅದು ಒಂದೇ ಹಾಸಿಗೆ ಮೇಲೆ. ನನ್ ಕೈಲಾಗಲ್ಲ. ಬರೀ ಆಕ್ಟಿಂಗ್ ತಾನೇ. ನಾನೇನೋ ಆಕ್ಟಿಂಗ್ ಅಂತ ಮಾಡ್ತೀನಿ, ಆದ್ರೆ ಅದನ್ನೇ ಮಿಸ್ಟೇಕ್ ಮಾಡ್ಕೊಂಡು ಅವ್ನು ಒರಿಜಿನಲ್ ಆಗಿ ಏನಾರು ಮಾಡ್ಬಿಟ್ರೆ. ಯೋಗಿ ತುಂಬಾ ಒಳ್ಳೆಯವನು. ಲಕ್ಸು,
ಪ್ರತಿ ಒಳ್ಳೆ ಗಂಡಸಿನ ಹೊರಗಡೆನು ಒಂದು ಕೆಟ್ಟ ಮೃಗ ಮಲಗಿರುತ್ತಂತೆ. ಅದೇನಾದ್ರು ಡೈ ಹೊಡೆದು ತುಪ್ಪಕ್ಕಂತ ಹೊರಗಡೆ ಬಂದ್ಬಿಟ್ರೆ ಇದಕ್ ಮಾತ್ರ ನಾ ಡೈ ಹೊಡೆಯಕ್ ಬರೋದು, ನಮ್ಗೇನ್ ಬರಲ್ವಾ? ಈ ಛೀ, ಹೋಗಿಪ್ಪ. ನೀವು ಒಳ್ಳೆ ಅವಾಗ ಅವಾಗ ಆಮ್ಸ್ ತೋರಿಸ್ಬಿಟ್ಟು ನನ್ನ ಮೂಡೆಲ್ಲ ಹಾಳು ಮಾಡ್ಬಿಡ್ತೀರಾ. ಸಾರಿ ಜಯ, ಐ ಆಮ್ ವೆರಿ ಸಾರಿ. ಈ ನಾಟಕ ಎಲ್ಲ ಆಸ್ತಿ ಯೋಗಿ ಹೆಸರು ಬರೋವರೆಗೂ ಮಾತ್ರ. ನೀ ಧೈರ್ಯವಾಗಿ ಒಳಗಡೆ ಹೋಗು, ನಾನಿದ್ದೀನಲ್ಲ. ನಿಮಗೆ ಒಳ್ಳೆ ಗುಣಕ್ಕೋಸ್ಕರ ಮಾತ್ರ ನಾನು ಈ ಫಸ್ಟ್ ನೈಟ್ ಡ್ರಾಮಾಗೆ ಒಪ್ಕೋತಾ ಇದ್ದೀನಿ. ಇಲ್ಲ ಅಂದಿದ್ರೆ ಖಂಡಿತ ಛೀ, ಹೋಗಿಪ್ಪ. ಪೋಲಿ ಅಂದ್ರೆ ಪೋಲಿ ನೀವು. ಜಯ ಜಯ, ನಾನ್ ಬೇರೆ ಸುಮ್ನೆ ಗುಂಡಿ ಬಿಚ್ಚಿಬಿಟ್ನೆ. ಏ ಲಕ್ಷ್ಮಿ, ರೆಡಿ ಆಯ್ತಾನೋ? ಅಯ್ಯೋ, ಯಾವ ರೂಮ್ಗೆ ಹೋಗ್ಲಿ? ಫಸ್ಟ್ ನೈಟ್ ಗೆಟಪ್ ಅಂದರೆ ಸುಮ್ಮನೆನಾ? ಕ್ರೀಮ್ ಹಾಕ್ಬೇಕು, ಪಾಂಡ್ಸ್ ಪೌಡ್ರ್ ಹಾಕ್ಬೇಕು, 4 ಊದ್ಗಡ್ಡಿ, 2 ಆಪಲ್ಲು, 1 ಚಿಪ್ ಬಾಳೆಹಣ್ಣು, ಹುಡುಗ ಆಟ ಆಡೋಕೆ 1 ಗೊಂಚಲು ದ್ರಾಕ್ಷಿ, ಅರ್ಧ ಲೀಟ್ರ್ ಹಾಲು, 2 ಮೈಸೂರು ಪಾಕು, 4 ಜಿಲೇಬಿ, ಮಂಚದ ಮೇಲೆ ಅರ್ಚಕ್ ಮುಲ್ಗೆ ಹೂವ. ಟೋಟಲ್ 15,000. 15,000. ಅಲ್ವೋ, ರಿಯಲ್ ಆಗಿ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಇಷ್ಟ ಆಗಲ್ವಲ್ಲೋ? ಕರೆಕ್ಟ್. ರಿಯಲ್ ಆಗಿ ಮಾಡ್ಕೊಂಡ್ರೆ ಆಗಲ್ಲ, ರೀಲ್ ಆಗಿ ಮಾಡ್ಕೊಂಡ್ರೆ ಆಗತ್ತೆ. ಕೊಡ್ತೀನಿ ಅಂದರೆ ಮೇಕಪ್ಪು, ಇಲ್ಲ ಅಂದರೆ ಪ್ಯಾಕಪ್. ಬಿಸಿ ಹಾಲು 2 ಬೊಟ್ಟೆ ಕಿಚನಲ್ಲಿ ಇಟ್ಟಿದ್ದೀನಿ, ಕುಡೀರಿ. ಜಯ, ಆದಷ್ಟು ಬೇಗ ನಮಗೂ ಈ ತರ. ಏನ್ ಮಾಡ್ತಿದ್ದೆ ಅವಳು ಕೈ ಹಿಡ್ಕೊಂಡು? ಮಾಮ ಎಡವಿ ಬಿದ್ದೋಗ್ತಾ ಇದ್ಲು ಮಾಮ, ಅದಕ್ಕೆ ಹಿಡ್ಕೊಂಡೆ. ನೀನ್ ಯಾಕೆ ಹಿಡ್ಕೊಂಡೆ? ಬಿಡು ಕೈನಾ. ಅವಳು ಬಿದ್ರೆ ಹಿಡ್ಕೊಳಕ್ ಮೇಲೊಬ್ಬ ಇದ್ದಾನೆ. ಯಾರ ದೇವ್ರಾ? ಯೋಗಿ. ಇಲ್ಲಿ ಎಡವಿ ಬಿದ್ರೆ ಮೇಲಿರೋ ಯೋಗಿ ಹೆಂಗ್ ಹಿಡ್ಕೋತಾನ ಮಾಮ? ಲಕ್ಷ್ಮಿ, ಏಯ್ ಸರಿಯಾಗಿ ನೋಡ ಅವಳ. ಊರಲ್ಲಿರೋ ನಿನ್ ತಂಗಿ ತರ ಕಾಣ್ತಾಳು. ನಾರಾಯಣಪ್ಪನವ್ರೆ, ಮುಹೂರ್ತ ಮೀರ್ ಹೋಗ್ತಿದೆ, ಬೇಗ ಹುಡುಗಿನ ಕರ್ಕೊಂಡ್ ಬನ್ನಿ. ಬಾರಮ್ಮ, ಹೋಗೋಣ. ಜಮಾಯಿತು. ನನ್ನ ಮೊದಲನೇ ರಾತ್ರಿನಲ್ಲಿ ನಾನು ಹೀಗೆ ನಾಚ್ಕೋತಾ ಇದ್ದೆ. ಓಕೆ, ಆಲ್ ದಿ ಬೆಸ್ಟ್. ಏನ ಫಸ್ಟ್ ನೈಟ್ ಅವನಿಗೆ, ನಿಮ್ಗೆ ಯಾಕೆ ಇಷ್ಟೊಂದು ಖುಷಿ? ನನ್ನ ಮುತ್ತಾತ ಮಾಡ್ತಾ ಇದ್ದಾನಲ್ಲ. ಪರವಾಗಿಲ್ಲ, ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಯೋಗಿ ಕೇಳಿಸ್ಕೋ, ಕರೆಕ್ಟ್ ಟೈಮ್ ಮರಿಬೇಡ. 1 ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಆಗ್ಬಾರ್ದಪ್ಪ, ಗೊತ್ತಾಯ್ತಾ? ಈಗಿನ ಹುಡುಗರಿಗೆ ಹೇಳ್ಬೇಕಾ? ಯೋಗಿ, ಆಲ್ ದಿ ಬೆಸ್ಟ್. ಬನ್ನಿ ಅಂದ್ರೆ. ಏಯ್, ಇಲ್ಲಿ ಯಾಕೆ ಕೂತ್ಕೊಂಡೆ? ಓಹೋ, ಇಲ್ಲಿಗೆ ಯಾಕೆ ಬಂದು ಕೂತ್ಕೊಂಡೆ? ಅಲ್ಲಿ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡೆ ಅಂತೀರಾ, ಇಲ್ಲಿ ಕುತ್ಕೊಂಡ್ರೆ ಇಲ್ಲೇ ಕುತ್ಕೊಂಡೆ ಅಂತೀರಾ. ನಾನು ಎಂತ ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ ಗೊತ್ತಾ? ನನಗಿದೆ ಫಸ್ಟ್ ನೈಟು. ಇದು ನಿಮ್ಗೆ ಎಷ್ಟನೇ ಫಸ್ಟ್ ನೈಟು? ಕಿಂಡ್ಲ, ನಾನು ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? 4 ಬಾರಿಸ್ಬೇಕು ಅನಿಸ್ತಾ ಇದೆ. ನೋಡ್ರೆ ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅದಕ್ಕೆ ಅನ್ಸುತ್ತೆ ಆ ಬಾಂಬೆಲ್ ನಮಗೆ ಬಿದ್ದಿದ್ದು. ಏಯ್, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗಿಲ್ಲ. ಐ ಲವ್ ಯು. ಐ ಲವ್ ಯು. ಏನಂದೆ? ಐ ಲವ್ ಯು. ಏಯ್, ಬಾಯಿ ಬಂದಿಲ್ಲ, ಲವ್ ಯು. ಜಯ, ಇವನಲ್ಲಿರೋ ಕೆಟ್ಟ ಮೃಗ ಆಚೆ ಬಂದ್ಬಿಡ್ತಾ? ಏನಂದೆ? ಮೃಗಾನ? ಯೋಗಿ ಅಂತ ಹೆಸರಿಟ್ಕೊಂಡಿದ್ಯಾ, ಆ ಹೆಸರಿಗಾದ್ರೂ ಬೆಲೆ ಕೊಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋ. ಈಕೆ ಸಿನಿಮಾ ನಟಿನೇ ಇರಬಹುದು, ಆದ್ರೆ ಯಾರ ಕೈಗೂ ಸಿಗದೆ ಇರೋ ರೋಜಾ ಹೂ ಅದು ಅರ್ಥ ಮಾಡ್ಕೊ. ಮೊದಲು ಈ ಫುಲ್ ಮೆಂಟಲ್ ಕರ್ಕೊಂಡು ಆಚೆ ಹೋಗು. ಅಲ್ಲೋ, ನನ್ನ ಲೈಫಲ್ಲಿ ಇರೋದು ಒಬ್ಳೆ ಹುಡುಗಿ, ಅದು ನನ್ನ ಲಲಿತಾ. ಹೋಗ್ತಾಗೆ ಮಾವ ಬಂದ್ರು. ನಿನ್ ಬಾಟ ಎಲ್ಲ ಸೆಟಲ್ ಮಾಡಾಯ್ತಾನೆ, ನಿನ್ಗೆ ಇಲ್ಲೇನ್ ಕೆಲಸ? 4 ಗೋಡೆಗಳ ಮಧ್ಯೆ ಪರ್ಫಾರ್ಮೆನ್ಸ್ ಮಾಡೋ ಹುಡುಗಿ ಬೇಡ, 4 ಜನಗಳ ಮಧ್ಯೆ ಪರ್ಫಾರ್ಮೆನ್ಸ್ ಮಾಡೋ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಕೊನೆಗೂ 4 ಗೋಡೆಗಳ ಮಧ್ಯೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಒಬ್ಬಳೆ ಕರ್ಕೊಂಡ್ ಬಂದಿದ್ದೀರಾ? ಒಬ್ಳೆ ಅಲ್ವೋ, ನಾವಿಬ್ರು ಇದ್ದೀವಿ. ಸರಿ ಬಿಡಿ. ಇಬ್ರ ಒಂದು ಬುಗುರಿಗೆ 2 ಮೊಳೆನಾ? ಜಯ, ನೀನ್ ಇಲ್ಲಿದ್ರೆ ನಿನ್ಗೆ ಉಳಿಗಾಲ ಇಲ್ಲ. ನಡಿ ಜಯ, ಹೋಗೋಣ. ಲಕ್ಷ್ಮಿ, ಅವನಿಲ್ಲಿ, ನಾನ್ ಟಾಯ್ಲೆಟ್ ಅಲ್ಲ, ನಾನು ಹೋಗಲ್ಲ, ನಾನು ಇಲ್ಲೇ ಒಳಗೆ ಹೋಗ್ತೀನಿ. ಗೊತ್ತಯ್ಯ, ಯೋಗಿ ಮನುಷ್ಯನಿಗೆ ಆತರ ಇರ್ಬೇಕು. ಬಚ್ಚಿನ ಮನೆ ಬಾಗಿಲು ಹಾಕದಿದ್ರು ಚಿಂತೆ ಇಲ್ಲ, ಇಂಥ ಸಮಯದಲ್ಲಿ ಆದ್ರೂ ಬಾಗಿಲು ಹಾಕ್ಬಾರ್ದನೆ ನೀನು? ಮೊದಲೇ ಕೋತಿ ನನ್ ಮಗ ಲಕ್ಷ್ಮಿ. ಕಿವಿ ಮೇಲೆ ಬಿದ್ರೆ ಹಬ್ಬ ಮಾಡ್ತಾನೆ, ಇನ್ನು ಕಣ್ಣಿಗೆ ಬಿದ್ರೆ ಬಿಡ್ತಾನೇನೆ ಅವನು. ಬಿಸ್ನೆಸ್ ಅಲ್ಲಿ ಏನು ಸಾಧನೆ ಮಾಡಲಿಲ್ಲ, ಇದರಲ್ಲಿ ಏನಾದ್ರೂ ಸ್ವಲ್ಪ ಸಾಧನೆ ಮಾಡು.
ಅದನ್ನು ನಾನೇ ಹೇಳ್ಬೇಕಾ ನಿನ್ಗೆ? ಏನ್ ಹುಡುಗ್ರಯ್ಯ ನೀವು, ಫಸ್ಟ್ ನೈಟ್ ಅಲ್ಲಿ ಯಾವ್ದು ಇಟ್ಕೋಬೇಕು ಯಾವ್ದು ಬಿಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ನಿನ್ಗೆ. ಇರು, ಬೀಗ ಹಾಕ್ಬಿಡ್ತೀನಿ, ಬೆಳಗ್ಗೆವರೆಗೂ ಯಾರು ನಿಮ್ ತಂಟೆಗೆ ಬರ್ಬಾರ್ದು. ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮ್ಗೆ? ಎಲ್ಲ ನಿನ್ನಿಂದಾನೆ. ಅಯ್ಯೋ, ಮಹಾಭಾರತದಲ್ಲಿ ದ್ರೌಪದಿಗೆ 5 ಜನ ಗಂಡಂದಿದ್ದಕ್ಕೆ ಪಾಂಚಾಲಿ ಅಂತ ಹೆಸರು ಬಂತು. ನನ್ನನ್ನು ಯಾರಾದ್ರೂ ನಿಮ್ 3 ಜನ ಜೊತೆಲಿ ಇರೋದನ್ನ ನೋಡಿದ್ರೆ ಮೂಂಚಾಲಿ ಅಂತ ಕರೀತಾರೋ ಏನೋ. ಅಯ್ಯೋ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನಂತೂ ಈ ರೂಮಿಂದ ಆಚೆ ಹೋಗಲ್ಲ. ಹಂಗಾರೆ ಇವನು ಹೋಗೋವರೆಗೂ ನಾನು ಹೋಗಲ್ಲ. ಲಕ್ಷ್ಮಿ, ಲೈ, ನಿಮ್ಮ ಮಾಮ ಏನೋ ನನ್ನ ಹೆಸರು ಕೂಗಿ ಸಾಯ್ತಾನೆ. ನೀವಿಬ್ರು ದಯವಿಟ್ಟು ಬಾತ್ರೂಮ್ ಕಿಟಕಿಯಿಂದ ಆಚೆ ನಡೀರಿ. ಅವನು ಬರ್ತಾನೆ, ನಡಿಯಯ್ಯ. ಹಿಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಆಡ. हम तुम एक कमरे में ಬೆಂದು ಹೋ. ಶೂ, ಎಸಿ ಕೆಟ್ಟೋಗ್ಬಿಟ್ಟು ಬೆಂದು ಹೋಗ್ತಾ ಇದೀವಿ. ನಿಮ್ಗೊಂದು ಸ್ವಲ್ಪ ಗಾಳಿ ಬೀಸ್ಲಾ? ಏಯ್, ಜಾಸ್ತಿ ಆಕ್ಟಿಂಗ್ ಮಾಡಬೇಡ. ಇದು ಆಕ್ಟಿಂಗ್ ಅಲ್ಲ ಯೋಗಿ, ರಿಯಲ್ ಲವ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಆಸ್ತಿಗೋಸ್ಕರ ಇನ್ನೂ ಏನೇನು ಸಹಿಸ್ಕೋಬೇಕು? ಸಹಿಸ್ಕೊಂತಾ ಇರೋದು ನೀವಲ್ಲ ಯೋಗಿ, ನಾನು. ನೀವು ನೋಡಿ ಎಷ್ಟು ಡೀಸೆಂಟ್ ಆಗಿದ್ದೀರಾ. ಅದೇ ನಿಮ್ಮ ಫ್ರೆಂಡ್ ಲಕ್ಷ್ಮಿ ನಾನು ನೋಡ್ತಾ ಇದ್ದಂಗೆ ಲೀಟರ್ ಗಟ್ಟಲೆ ಜೊಲ್ ಸೋರಿಸ್ತಾರೆ. ಇವತ್ತು ಸಂಜೆ ಕಿಚನಲ್ಲಿ ಏನಾಯ್ತು ಗೊತ್ತಾ? ಆರ್ಮ್ಸ್ ತೋರಿಸಿ ಅಮ್ಕೋ ಅಂತಾರೆ, ಚೆಸ್ಟ್ ತೋರಿಸಿ ಹಿಂಗೆಲ್ಲ ಆಡಿಸ್ತಾರೆ. ನನಗೆ ಎಷ್ಟು ನಾಚಿಕೆ ಆಗ್ಬೇಡ. ಇದಕ್ಕೆಲ್ಲ ನೀವು ಯೋಚನೆ ಮಾಡಬೇಡಿ, ಇಷ್ಟಕ್ಕೆಲ್ಲ ಬೀಳಲ್ಲ ನಾನು. ಕರ್ಮ. ಯೋಗಿ, ನಿಮ್ನೊಂದು ಮಾತು ಕೇಳ. ಏನು? ಇವತ್ತು ಹೂವಿನ ಮೇಲೆ ದುಂಬಿ ಕೂರುತ್ತಾ? ಅಲ್ಲ, ಇವತ್ತು ಈ ಹೂವಿನ ಮೇಲೆ ದುಂಬಿ ಕೂರುತ್ತಾ ಅಂತ ಕೇಳಿದೆ ಅಷ್ಟೇ. ನೋಡು, ನಿನ್ ಕೆಳಗೆ ನನ್ ಮೇಲೆ. ಓ, ಫಸ್ಟ್ ಬಾಲ್ ಅಲ್ಲಿ ಯಾರ್ಕರ? ನಿನ್ ಕೆಳಗೆ ನೆಲದ ಮೇಲೆ ನಾನು ಮಂಚದ ಮೇಲೆ ಮಲಗ್ತೀನಿ ಎಂದೆ. ಹಂಗಂದ್ರ ನಾನೇನು ಬೇರೆ ಅನ್ಕೊಂಡೆ. ಸ್ವಲ್ಪ ಸುಮ್ಮನೆ ಮಲಗ್ತೀಯಾ? ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ನಿನ್ ಹೆಂಡತಿಯಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ. ಕರ್ಮ, ನೀನೇನು ಮಾಡ್ಬೇಕಾಗಿಲ್ಲ, ಮೊದ್ಲು ಎದ್ದೋಗ ಆಚೆಗೆ. ಕರೆಕ್ಟ್ ಟೈಮ್ಗೆ ಆಗಿದೆ. ನಿಜವಾಗ್ಲೂ ಹೇಳಬೇಕಂದ್ರೆ 27 ವರ್ಷಗಳ ಹಿಂದೆ ಇದೇ ಟೈಮಲ್ಲಿ ನನಗೂ. ರೇ ಜೋಯಿಸ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತಾಯ್ತು. ಅಪ್ಪ, ನೀವ್ಯಾಕೆ ಹೀಗೆ ನಗ್ತಾ ಇದ್ದೀರಿ?